ಟಿಪ್ಪು ಸುಲ್ತಾನ್ ಮೇಲೆ ಬಿಜೆಪಿಗೆ ಪ್ಯಾರ್ಗೆ ಆಗ್ಬಿಟ್ಟೈತೆ. ಟಿಪ್ಪು ಮೇಲೆ ಕಮಲಕ್ಕೆ ಪಾರ್, ಪ್ರೇಮಂ, ಕಾದಲ್, ಇಷ್ಕ್. ಟಿಪ್ಪು ಮೇಲೆ ದಿಢೀರ್ ಪ್ರೀತಿ. ಬಿಜೆಪಿ ಕಾರ್ಯಕರ್ತರೇ ಗಲಿಬಿಲಿ ಆಗ್ಬಿಟ್ಟಿದ್ದಾರೆ. ಜೈ ಟಿಪ್ಪು ಸುಲ್ತಾನ್ ಎಂದ ಭಾರತೀಯ ಜನತಾ ಪಾರ್ಟಿ. ಟಿಪ್ಪು ಜಯಂತಿಗೆ ಉಘೆ ಉಘೆ ಅಂತ ಇದೆ ಬಿಜೆಪಿ. ಮಹಾರಾಷ್ಟ್ರದಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿಗೆ ಬಿಜೆಪಿ ರೆಡಿ ಆಗಿದೆ. ಟಿಪ್ಪು ಜಯಂತಿ ಆಚರಣೆಗೆ ಅಸ್ತು ಅಂತ ಮಹಾರಾಷ್ಟ್ರ ಬಿಜೆಪಿ ಹೇಳಿದೆ. ಟಿಪ್ಪು ಜಯಂತಿ ಆಚರಣೆಗೆ ಯಾವುದೇ ತಕರಾರಿಲ್ಲ. ಮಹಾರಾಷ್ಟ್ರ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದ ಅಲ್ಲಿನ ಹೈಕೋರ್ಟ್ ಟಿಪ್ಪು ಜಯಂತಿಗೆ ಯಾವುದೇ ನಿರ್ಬಂಧ ಇಲ್ಲ ಅಂತ ಪೊಲೀಸರು ಹೇಳಿದ್ದಾರೆ. ಮಹಾರಾಷ್ಟ್ರ ಪೊಲೀಸರಿಂದ ಹೈಕೋರ್ಟ್ಗೆ ವರದಿ ಸಲ್ಲಿಕೆಯಾಗಿದೆ. ಮೆರವಣಿಗೆ ಮಾಡುವುದು ಎಲ್ಲರ ಹಕ್ಕು ಅಂತ ಹೈಕೋರ್ಟ್ ಹೇಳಿದೆ. ಮಹಾರಾಷ್ಟ್ರದಲ್ಲಿ ಟಿಪ್ಪು ಜಯಂತಿ ಆಚರಣೆಗೆ ಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿರೋದು. ಈ ಹಿಂದೆ ಕರ್ನಾಟಕದಲ್ಲಿ ಟಿಪ್ಪು ಜಯಂತಿ ವಿರೋಧ ಮಾಡಿತ್ತು ಬಿಜೆಪಿ. ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರೆಲ್ಲ ಮುಗಿಬಿದ್ದಿದ್ರು. ಹಾಗಾಗಿನೇ ಈ ವಿಚಾರ ಇಷ್ಟೊಂದು ಚರ್ಚೆಗೆ ಬಂದಿರೋದೀಗ. ಟಿಪ್ಪು ಸುಲ್ತಾನ್ ಮೇಲೆ ಇದ್ದಕ್ಕಿದ್ದಂತೆ ಬಿಜೆಪಿಗೆ ಪ್ಯಾರ್ಗೆ ಆಗ್ಬಿಟ್ಟೈತೆ ಅಂತ ಅಂದಾಗ ಸಹಜವಾಗಿ ಅವರ ಕಾರ್ಯಕರ್ತರಿಗೂ ಕೂಡ ಗಲಿಬಿಲಿ ಆಗಿರುತ್ತೆ ಮತ್ತು ಆಶ್ಚರ್ಯವನ್ನ ತರಿಸಿರುತ್ತೆ. ನಮ್ಮ ನಾಯಕರು ಏನ್ ಮಾಡೋದಕ್ಕೆ ಹೊರಟಿದ್ದಾರೆ, ಒಂದೊಂದು ವರ್ಷ ಒಂದೊಂದು ಸ್ಟ್ಯಾಂಡ್ ತೆಗೆದುಕೊಳ್ತಾರಲ್ಲ ಟಿಪ್ಪು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋ ನಿಟ್ಟಿನಲ್ಲಿ ಈಗ ಕಾರ್ಯಕರ್ತರೇ ಗಲಿಬಿಲಿಗೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿಗೆ ಬಿಜೆಪಿ ರೆಡಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಒಂದ್ ಕಡೆ ನಿಮ್ಗೆಲ್ಲ ಗೊತ್ತೇ ಇದೆ ಟಿಪ್ಪು ಸುಲ್ತಾನ್ ನ ಎಷ್ಟರ ಮಟ್ಟಿಗೆ ವಿರೋಧಿಸ್ತಾರೆ ಬಿಜೆಪಿ ನಾಯಕರು ಅಂತ ಹೇಳಿ. ಅದರಲ್ಲೂ ಕರ್ನಾಟಕದಲ್ಲಂತೂ ಟಿಪ್ಪು ಜಯಂತಿ ಮಾಡೋದಕ್ಕೇನೆ ಬಿಜೆಪಿ ವಿರೋಧ ಮಾಡಿತ್ತು. ಸಿದ್ದರಾಮಯ್ಯನವರ ಸರ್ಕಾರ ಟಿಪ್ಪು ಜಯಂತಿ ಮಾಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಬಿಜೆಪಿ ನಾಯಕರೆಲ್ಲ ಟಿಪ್ಪು ವಿರುದ್ಧ ಮತ್ತು ಟಿಪ್ಪು ಜಯಂತಿ ವಿರುದ್ಧ ನಿಂತ್ಕೊಂಡಿದ್ರು ಮತ್ತು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಈಗ